ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಾದ BMSIT ಯಲಹಂಕದ 2ನೇ ಆವೃತ್ತಿಯ ಕಾಮ್ಸೀಫ್ 2026 ಅಂತಾರಾಷ್ಟ್ರೀಯ ಸಮ್ಮೇಳನ ಹಮ್ಮಿಕೊಂಡಿತ್ತು. 2 ದಿನಗಳ ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳಿಂದ ಅತಿಥಿಗಳು ಆಗಮಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸ್ಯಾಮ್ಸಂಗ್ ರಿಸರ್ಚ್ ಡಾಕ್ಟರ್ ಆಶೀಶ್ ಕುಮಾರ್ ಹಾಗೂ IEE ಬೆಂಗಳೂರಿನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಪ್ರಶಾಂತ್ ಮಿಶ್ರಾ ಆಗಮಿಸಿದರು. ಸಮ್ಮೇಳನದಲ್ಲಿ ಅಮೆರಿಕ, ರಷ್ಯಾ, ಜಪಾನ್, ಬಾಂಗ್ಲಾದೇಶ, ರುಮೇನಿಯಾ, ಭಾರತ ಹಾಗೂ ಇತರೆ ದೇಶಗಳ 1557 ಸಂಶೋಧಕರು ತಮ್ಮ ಲೇಖನಗಳನ್ನು ಕಳುಹಿಸಿದರು. ಇವುಗಳಲ್ಲಿ ಕೇವಲ 89 ಲೇಖನಗಳು ಮಾತ್ರ ಪ್ರದರ್ಶನಕ್ಕೆ ಆಯ್ಕೆಯಾಗಿದ್ದವು. ಡಾಕ್ಟರ್ ಆಶೀಶ್ ಕುಮಾರ್ ಹಾಗೂ ಡಾಕ್ಟರ್ ಪ್ರಶಾಂತ್ ಮಿಶ್ರಾ ಮಾತನಾಡಿ, ಮುಂದಿನ ದಿನಗಳಲ್ಲಿ ರೋಬೋಟಿಕ್ ತಂತ್ರಜ್ಞಾನ ಹಾಗೂ ಮಾಡುವ ಅನೇಕ ಕೆಲಸಗಳನ್ನು ಮಾಡಿ ಮುಗಿಸಲಿದ್ದು ಈ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿದರು. ಸಮಾರಂಭದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದು ಸತತ 2ನೇ ಬಾರಿಗೆ ನಾವು ಕಂಪ್ಯೂಟಿಂಗ್ ಫಾರ್ ಸಸ್ಟೈನಬಿಲಿಟಿ ಆ್ಯಂಡ್ ಇಂಟೆಲಿಜೆನ್ಸ್ ಫಾರ್ ಫ್ಯೂಚರ್ 2ನೇ ವರ್ಷ ಸತತವಾಗಿ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈ ವಿಚಾರ ಸಂಕಿರಣದಲ್ಲಿ ಹಲವಾರು ದೇಶಗಳಿಂದ ಪೇಪರ್ಸ್ಗಳು ಬಂದಿದೆ. ಸುಮಾರು 1000ಕ್ಕಿಂತ ಹೆಚ್ಚು ಪೇಪರ್ಗಳು ಬಂದಿತ್ತು. ಅದರಲ್ಲಿ ಎಲ್ಲ ನಾವು ಸ್ಕ್ರೂಟಿನಿ ಮಾಡಿ ಕೊನೆಗೆ 89 ಪೇಪರ್ನ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ. ಇಲ್ಲಿ ವಿಚಾರ ವಿನಿಮಯಗಳು ನಡೆಯುತ್ತೆ. ಇವತ್ತು ಗೊತ್ತು ನಿಮಗೆಲ್ಲರೂ, ಇವತ್ತು ಜಗತ್ತು ಬದಲಾವಣೆ ಆಗ್ತಾ ಇದೆ. AI ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಿಷನ್ ಲರ್ನಿಂಗ್ ಅನ್ನೋ ಒಂದು ಇದರಲ್ಲಿ ಇದು ಸೆಕೆಂಡ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಕಂಪ್ಯೂಟಿಂಗ್ ಸಸ್ಟೈನಬಿಲಿಟಿ ಆ್ಯಂಡ್ ಇಂಟೆಲಿಜೆಂಟ್ ಫ್ಯೂಚರ್ ಅಂತ. ಸೊ ಈ ಥೀಮ್ ಮೇಲೆ ವಿ ಆರ್ ಗೆಟಿಂಗ್ ಪೇಪರ್ಸ್ನ ನಾವು ಆಲ್ ಓವರ್ ದ ವರ್ಲ್ಡ್ ತರಿಸ್ತಾ ಇದ್ದೀವಿ. ಕಾನ್ಫರೆನ್ಸ್ ಯಾಕೆ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್ ಅಕ್ರಾಸ್ ದ ವರ್ಲ್ಡ್. ಆಮೇಲೆ ಇದು IEEE ಜೊತೆ ಟೈಅಪ್ ಆಗಿದೆ. IEEE ಮತ್ತು BMSIT ಸೇರಿಕೊಂಡು ಮಾಡ್ತಾ ಇರೋದು. ಇದರಲ್ಲಿ 4-5 ಫಾರಿನ್ ಯೂನಿವರ್ಸಿಟೀಸ್ ಕೂಡ ಬಂದಿದೆ. ಆ್ಯಂಡ್ ನಾವು ಡೆಲಿಗೇಟ್ಸ್ ಬಂದು ರಷ್ಯಾಯಿಂದ, ಜಪಾನಿಂದ, USA ಇಂದ ಎಲ್ಲ ಡೆಲಿಗೇಟ್ಸ್ ಬಂದಿದ್ದಾರೆ. ಹಾಗಾಗಿ ಇದೊಂದು ಗ್ಲೋಬಲ್ ಲೆವೆಲ್ ಕಾನ್ಫರೆನ್ಸ್ನ ನಾವು Because unless you understand what kind of work we are doing in one future, we will not know what kind of skills and technology required to solve them. Okay? Now, and I also talk a little bit about how technical social societies, example IEEE, are. ಸೊ ಇದು ನಾನು ಮಾಡಿದ ಮೇಜರ್ ಪ್ರಾಜೆಕ್ಟ್. ಇದು ಹೆಸರು ನೋವಾ. ಬೇಸಿಕಲಿ ಇದೊಂದು ಪ್ರೊಸ್ಥೆಟಿಕ್ ಆರ್ಮ್ ಫಾರ್ ಟ್ರಾನ್ಸ್ಹ್ಯೂಮರಲ್ ಆಂಪ್ಯೂಟಿ. ಸೊ ಶೋಲ್ಡರ್ ಕೆಳಗಡೆ ಕೈಲ ಜನ ಬೇಸಿಕಲಿ ಇದು ಏನು ಮಾಡ್ತಾ ಅಂದರೆ ಬ್ರೈನ್ ಇದಲ್ವಾ, ಬ್ರೈನಿಂದ ಕಂಟ್ರೋಲ್ ಆಗುತ್ತೆ. ಬ್ರೈನ್ ಆಮೇಲೆ ಮಸಲ್ ಸಿಗ್ನಲಿಂದ ಕಂಟ್ರೋಲ್ ಆಗುತ್ತೆ. ಏನಾದರೂ ಆಂಪ್ಯೂಟಿಗೆ ಕೈ ಇಲ್ಲ ಅಂದರೆ ಫುಲ್ 3D ಪ್ರಿಂಟೆಡ್ ಮಾಡಲ್ ಇದು ನಾವೇ ಇಲ್ಲಿ ಕಾಲೇಜಲ್ಲಿ ಮಾಡಿದ್ರು. ಈಸಿ ಚೀಪಾಗಿ ಬರುತ್ತೆ ಇದು. ಸೊ ಬರೀ 30K ಇಂದ ಒಂದು ಪ್ರೊಸ್ಥೆಟಿಕ್ ಆರ್ಮ್ ಸಿಗುತ್ತೆ. ಫುಲ್ ಬ್ರೈನ್ ಕಂಟ್ರೋಲ್ ಆಮೇಲೆ EMG ಸಿಗ್ನಲಿಂದ ಕಂಟ್ರೋಲ್ ಮಾಡುತ್ತೆ. ಇದು ಒಂದು ರಾಸ್ಪ್ರಿ ಪೈ 5 ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು 2 CNN AI ಮಾಡಲ್ ಬ್ರೈನ್ ವೇವ್ಸ್ ಎಲ್ಲ